ಅದನ್ನ ಕಡಿಮೆ ಮಾಡಿಸ್ಬೇಕು ಅಷ್ಟೇ ತಾನೇ. ಕಡಿಮೆ ಮಾಡಿಸೋಣ, ಕಡಿಮೆ ಮಾಡಿಸೋಣ. ಯಾಕಂದ್ರೆ ಅವ್ರು ಅಲ್ಲಿಗೆ ಬರಬೇಕು, ಅಲ್ಲ ಹಾಕೋಣ ಗಾಡಿಯಲ್ಲಿ ಹಾಕೋಣ. ವಿಜಯ್ ಇದು ಯಾವುದು ವ್ಯವಹಾರಗಳನ್ನ ಕಾರವಾರ ನಮ್ಮ ರಾಜ್ಯದಲ್ಲೇ ಇರೋದು. ತಿಳಿಸಿ ಕಾರವಾರ ಯಾವುದು ಗೋವಾ, ತಮಿಳುನಾಡು, ಮಹಾರಾಷ್ಟ್ರ ಅಲ್ಲ. 11ನೇ ಜಿಲ್ಲೆ ಇದು ನಾನು ಬಂದಿರೋದು 25ನೇ ತಾರೀಕಿಂದ. ನೀವು ಯಾರು ನೀವು ಯಾರವರು? ಅವ್ರ ಅಧಿಕಾರಿ ಅವ್ರು ಗಾಜ್ ಹಾಕೊಳ್ಬೇಕು ಪ್ಲೀಸ್. ಅವ್ರು ಗಾಜ್ ಹಾಕೊಳ್ಳಿ. ಅವ್ರು ಬಂದು ಯಾವಾಗ ಹೇಳ್ತಾ ಇದಾರೆ ಗಾಜ್ ಹಾಕೊಳ್ರಿ. ನೀವು ಸರ್ಕಾರಿ ನೌಕರನ, ನೀವು ನೋಡಿ ಏನ್ ಕಾರ್ ಅಂತ ಚಪ್ಪಲಿ ನೋಡಿ, ಪ್ಯಾನ್ ನೋಡಿ. ನೀವು ಸರ್ಕಾರಿ ನೌಕರನ ಬ್ರೋಕರ್ ಇಲ್ಲಿ ರಾಜ್ಯದಲ್ಲೆಲ್ಲ ಸರ್ಕಾರಿ ಅಧಿಕಾರಿಗಳು ಗಾಜ್ ಹಾಕೊಳ್ಬೇಕಂತ ಮಾಡಿಸಿದ್ವಿ ನಾವು ಕಾನೂನಲ್ಲಿ, ಗೊತ್ತಿದ್ಯಾ? ಅವ್ರು ಬಂದು ಪೊಲೀಸರು ನಿರ್ದೇಶನ ಕೊಟ್ಟಿರೋದು. ನೀವು ಗಾಜ್ ಹಾಕೊಳ್ರಿ, ಬಂದು ಐಡೆಂಟಿಟಿ ಕಾರ್ಡು ಗಾಡಿ ಮೇಲೆ ಹಾಕೋಣ, ಪರವಾಗಿಲ್ಲ. ಏನ್ ಕಾರವಾರ ಗೋವಾಗ ಹತ್ರ ಇದೆ ಅಂತ ಹೇಳ್ಬಿಟ್ಟು ಇವರೇ ಒಂದು ರಿಪಬ್ಲಿಕ್ ಮಾಡ್ಕೊಂಡಿದಾರ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಗಾಜ್ ಹಾಕೊಳ್ಬೇಕು, ಇಲ್ಲಾಂದ್ರೆ ರೀಜನಲ್ ಕಮಿಷನ್ ಒಂದು ಆಕ್ಷನ್ ತಗೊಳ್ಬೇಕು ಅಂತಿದೆ. ಅವರೆಲ್ಲ ಏನಂತ ತಿಳ್ಕೊಂಡ್ರೆ ಆಮೇಲೆ ಸರ್ ನಿಮ್ಗೆ ಯಾರು ಗೊತ್ತಿದೆ ಪತ್ರಕರ್ತರಿಗೆ ಅದು ಯಾರು ಅಂತ ಗೊತ್ತಿದ್ಯಾ? ಅದು ಒಳ್ಳೆ ನೋಡಿದ್ರೆ ನೀವು ಒಂದು ಪ್ಯಾಂಟು 4 ಇಂಚು ಜಾಸ್ತಿ ಮೇಲೆ ಇದೆ. ಯಾವನ ಲೋಕಲ್ ಅಲ್ಲಿ ಬ್ರೋಕರ್ ಇದ್ದಂಗಿದೆ, ನಾನು ಬ್ರೋಕರ್ ಇಟ್ಕೊಂಡಿದ್ದಾರೆ ಅವರು. ಎಡಿಸಿ ಇಲ್ಲಿ ಎಲ್ಲೋ ಇರೋದು ಕಾನೂನುಗಳನ್ನ ಇಲ್ಲಿ ತಂದು ಮಾಡೋದು. ಸ್ವಲ್ಪ ಆ ಕಡೆ ಹಾಕೊಡ್ರ ಪರವಾಗಿ. ಹಂಗೆ ವಿನಯದಿಂದ ಮಾಡ್ರೆ